ವೀಕ್ಷಕರೇ ನಮಸ್ಕಾರ. ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಹುಷಾರ್, ನಿಮ್ಮ ಮನೆಯ ಕಿಟಕಿಗಳೇ ನಿಮ್ಮ ಸರ್ವನಾಶಕ್ಕೆ ಕಾರಣ ಆಗಬಹುದು ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಮನೆಯಲ್ಲಿರುವಂತಹ ಕಿಟಕಿಗಳೇ ಮನೆಯ ಸರ್ವನಾಶಕ್ಕೆ ಕಾರಣ ಆಗಬಹುದು ಅಂತಂದ್ರೆ ನಂಬ್ತೀರಾ? ಮನೆಯ ಕಿಟಕಿ ಅದು ಹೇಗೆ ಕಂಟಕ ತಂದಿಡುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಅದಕ್ಕೆ ಉತ್ತರ ವಾಸ್ತುಶಾಸ್ತ್ರದಲ್ಲಿ ಸಿಗುತ್ತೆ. ಈ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ ಮನೆಯ ಕೆಲ ಭಾಗಗಳಲ್ಲಿ ಕಿಟಕಿಯೇ ಇರಬಾರದು ಅಂತ ಹೇಳಿದೆ. ಹಾಗೇನಾದ್ರೂ ಕಿಟಕಿಗಳು ಇದ್ದಿದ್ದೇ ಆದಲ್ಲಿ ಅದೇ ಕಿಟಕಿಯಿಂದ ಮನೆಯೊಳಗೆ ದರಿದ್ರ ಲಕ್ಷ್ಮಿ ಎಡಗಾಲಿಟ್ಟು ವಕ್ರಿಸ್ಕೊಂಡು ಬರ್ತಾಳೆ. ಅಷ್ಟೇ ಅಲ್ಲ, ಕಿಟಕಿಗಳು ಸರಿಯಾದ ಸ್ಥಳ ಮತ್ತು ದಿಕ್ಕಲ್ಲಿ ಇದ್ದಿದ್ದೇ ಆದಲ್ಲಿ ಕಿಟಕಿಗಳು ಅದೃಷ್ಟ ದೇವತೆಗೆ ಆಹ್ವಾನ ಕೊಟ್ಟು ಒಳಗಡೆ ಕರೆಸಿಕೊಳ್ಳುತ್ತವಂತೆ. ಅದೃಷ್ಟ ದೇವತೆ ಮನೆಗ್ ಬಂದ್ರೆ ಮನೆ ಸುಖ ಶಾಂತಿ ಸಂಪತ್ತಿನಿಂದ ತುಂಬಿ ತುಳುಕ್ತಾ ಇರುತ್ತೆ. ನಿಮ್ಮ ಮನೆಗೂ ಅದೃಷ್ಟ ದೇವತೆ ಬರ್ಬೇಕಾ? ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಕಿಟಕಿಗಳಿವೆ, ಅವು ಎಲ್ಲಿವೆ ಅನ್ನೋದನ್ನ ಈ ವಿಡಿಯೋ ನೋಡಿ ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಹೇಳಲಾಗಿರುವಂತಹ ವಿಷಯವನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಿಮ್ಮ ಕಿಟಕಿ ನಿಮಗೆ ಗುಡ್ ಲಕ್ಕ ಅಥವಾ ಬ್ಯಾಡ್ ಲಕ್ಕ ಅನ್ನೋ ವಿಷಯ ನಿಮಗೆ ಗೊತ್ತಾಗುತ್ತೆ. ಹಾಗೇನೆ ನಿಮ್ಮ ಮನೆಯ ಕಿಟಕಿಗಳಿಂದಲೇ ನಿಮಗೆ ಸಮಸ್ಯೆ ಆಗ್ತಾ ಇದೆಯಾ? ಅದಕ್ಕೆ ಪರಿಹಾರ ಏನು ಅನ್ನೋದು ಈ ವಿಡಿಯೋದಲ್ಲಿದೆ. ಅದು ಸಹ ನಿಮಗೆ ಗೊತ್ತಾಗ್ಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಯಾರಿಗ್ ತಾನೇ ಮನೆ ಕಟ್ಟೋ ಕನಸಿರೋದಿಲ್ಲ ಹೇಳಿ? ಸ್ವಂತ ಅಚ್ಚುಕಟ್ಟಾದ ಮನೆ ಇರಬೇಕು, ಆ ಮನೆಯಲ್ಲಿ ಗಾಳಿ ಬೆಳಕು ಯಥೇಚ್ಛವಾಗಿ ಇರಬೇಕು, ನೀರಿನ ವ್ಯವಸ್ಥೆ ಇರಬೇಕು, ಆ ಮನೆ ಚಿಕ್ಕದಾಗಿದ್ರೂ ಪರವಾಗಿಲ್ಲ, ಅಲ್ಲಿ ಎಲ್ಲ ವ್ಯವಸ್ಥೆ ಇರಬೇಕು ಅನ್ನೋ ಆಸೆ ಇಟ್ಕೊಂಡೇನೆ ನಮ್ಮ ಕನಸಿಗೆ ಒಂದು ರೂಪವನ್ನ ಕೊಟ್ಟಿರ್ತಾರೆ. ಕನಸು ನನಸಾಗ್ತಿದೆ ಅನ್ನೋ ಖುಷಿಯಲ್ಲಿ ಕೆಲ ವಿಷಯಗಳತ್ತ ಗಮನ ಕೊಡೋದೇ ಇಲ್ಲ, ವಿಶೇಷವಾಗಿ ಕಿಟಕಿಗಳತ್ತ. ಮನೆಯಲ್ಲಿ ಎಷ್ಟು ಕಿಟಕಿಗಳಿದ್ರೇನು, ಇರೋ ಕಿಟಕಿಗಳಿಂದ ಗಾಳಿ ಬೆಳಕು ಬರ್ತಿದ್ಯಾ ಅಷ್ಟು ಸಾಕು ಅಂದು ಸುಮ್ನಾಗ್ಬಿಡ್ತಾರೆ. ಇದೇ ನೋಡಿ ಎಲ್ರೂ ಮಾಡುವಂತಹ ದೊಡ್ಡ ತಪ್ಪು. ಹೌದು, ಇತ್ತೀಚೆಗೆ ಜನ ಕಟ್ಟಿರೋ ಮನೆಯನ್ನೇ ಕೊಂಡ್ಕೊಳ್ತಾರೆ. ಮನೆಯ ಮುಖ್ಯ ದ್ವಾರ ಯಾವ ಕಡೆ ಇದೆ, ಅಡುಗೆ ಮನೆ ಎಲ್ಲಿದೆ, ಆ ಮನೆ ಬಾತ್ರೂಮ್ ಎಲ್ಲಿದೆ ಅನ್ನೋದನ್ನೆಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ. ಆದ್ರೆ ಕಿಟಕಿಗಳು ಎಷ್ಟಿವೆ, ಅವು ಯಾವ ದಿಕ್ಕಲ್ಲಿವೆ ಅನ್ನೋದನ್ನೇ ನೋಡೋದಿಲ್ಲ. ಅದ್ರ ಬಗ್ಗೆ ತಲೆ ಕೂಡ ಕೆಡಿಸ್ಕೊಳ್ಳೋದಿಲ್ಲ. ಕೆಲ ಮನೆಗಳಲ್ಲಿ ಕಿಟಕಿಗಳಿದ್ರೂ ಕೂಡ ಅದು ಹೆಸರಿಗೆ ಮಾತ್ರ ಅನ್ನೋ ಹಾಗಿರುತ್ತೆ. ಅದ್ರ ಬಾಗ್ಲು ತೆರೆದ್ರೆ ಸಾಕು, ಕೆಟ್ಟ ವಾಸನೆ ಮೂಗಿಗೆ ರಪ್ಪನೆ ಹೊಡೆಯುತ್ತೆ. ಅಂಥ ಕಿಟಕಿಗಳ ಬಾಗಿಲನ್ನ ತೆರೆಯೋದಕ್ಕಿಂತ ಮುಚ್ಚಿಬಿಟ್ರೇನೆ ಬೆಸ್ಟ್. ಇನ್ನೂ ಕೆಲ ಮನೆಗಳಿಗೆ ಕಿಟಕಿಗಳು ಇರೋದೇ ಗೊತ್ತಾಗಲ್ಲ. ಕಿಟಕಿ ಮುಂದೆ ಟೇಬಲ್ಲೋ ಅಥವಾ ಕಬೋರ್ಡ್ ಅನ್ನು ಅಡ್ಡ ಇಟ್ಟು ಮುಚ್ಚಿಬಿಟ್ಟಿರ್ತಾರೆ. ನೀವು ಹಾಗೆ ಮಾಡಿದಲ್ಲಿ ನೀವು ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ ಅಂತ ಅರ್ಥ. ಕಾರಣ ಯಾರಿಗ್ ಗೊತ್ತು? ಅದೇ ಕಿಟಕಿಯಿಂದ ನಿಮ್ಮ ಮನೆಗೆ ಅದೃಷ್ಟ ದೇವತೆ ಬರ್ತಿದ್ಲೋ ಏನೋ. ಅದಕ್ಕೆ ಹೇಳಿದ್ದು ನಿಮ್ಮ ಮನೆಯ ಕಿಟಕಿ ಬಾಗಿಲುಗಳು ಯಾವ ದಿಕ್ಕಲ್ಲಿದೆ ಅನ್ನೋದನ್ನ ಮೊದ್ಲು ನೋಡ್ಬಿಡಿ ಅಂತ. ಈ ಕಿಟಕಿಗಳಿವೆಯಲ್ವಾ, ಅದು ಸಾಮಾನ್ಯ ಅಂತ ಅನ್ಕೊಳ್ಬೇಡಿ. ಇದೇ ಕಿಟಕಿಗಳು ನಿಮ್ಮ ಸರ್ವನಾಶಕ್ಕೆ ಕಾರಣ ಆಗಬಹುದು ಅಥವಾ ನಿಮ್ಮ ಜೀವನವನ್ನ ಉದ್ಧಾರ ಆಗೋ ಹಾಗೆ ಕೂಡ ಮಾಡಬಹುದು. ಕಾರಣ ಕಿಟಕಿಗಳಿಂದಲೇ ಮನೆಯಲ್ಲಿ ಶಕ್ತಿಗಳ ಸಂಚಲನ ಆಗುತ್ತೆ. ಇದೇ ಕಿಟಕಿಗಳು ಮನೆಯ ಸದಸ್ಯರ ಅಭಿವೃದ್ಧಿಗೆ ಕಾರಣವಾಗುತ್ತೆ. ಹಾಗೇನೆ ಮಕ್ಕಳ ವಿದ್ಯಾಭ್ಯಾಸದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಜೊತೆಗೆ ಸಮಾಜದಲ್ಲಿ ನಿಮ್ಮ ಕುಟುಂಬಕ್ಕೆ ಗೌರವ ಆದರ ಸಿಗುವಂತೆ ಮಾಡುತ್ತೆ. ಹಾಗೇನೆ ಧನಾಭಿವೃದ್ಧಿ ಒಂದೇ ಸಮನೆ ಆಗ್ತಿದೆ ಅಂತಂದ್ರೆ ಅದಕ್ಕೆ ಕಾರಣ ಇದೇ ಕಿಟಕಿಗಳು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ಈ ಕಿಟಕಿಗಳು ಹೇಗೆ ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಒಂದೊಂದಾಗಿ ನೋಡೋಣ. ಜೊತೆಗೆ ನಿಮ್ಮ ಮನೆಯ ಕಿಟಕಿಗೂ ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗೆ ಏನೇನು ಕಾರಣ ಅನ್ನೋದನ್ನ ಕನೆಕ್ಟ್ ಮಾಡ್ತಾ ಹೋಗೋಣ. ಮೊದಲಿಗೆ ನಿಮ್ಮ ಮನೆಯಲ್ಲಿ ಎಷ್ಟು ಕಿಟಕಿಗಳಿವೆ ಅನ್ನೋದನ್ನ ಲೆಕ್ಕ ಹಾಕಿದ್ರಾ? 3, 5, 7 ಕಿಟಕಿಗಳಿವೆಯಾ ಅಥವಾ ಇನ್ನೂ ಹೆಚ್ಚಿವೆಯಾ? ಅದು ಬೆಸ ಸಂಖ್ಯೆಯ ಕಿಟಕಿಗಳಾಗಿದ್ರೆ ಇದೇ ಕಿಟಕಿಗಳು ನಿಮ್ಮ ಜೀವನಕ್ಕೆ ಕಂಟಕ ಆಗಿದೆ ಅನ್ನೋದಕ್ಕೆ ಮೊದಲ ಸೂಚನೆ. ಕಾರಣ ಮನೆಯಲ್ಲಿರುವಂತಹ ಕಿಟಕಿಗಳು ಸದಾ ಸಮಸಂಖ್ಯೆಯ ಕಿಟಕಿಗಳಾಗಿರ್ಬೇಕು. ಅಂದ್ರೆ 2, 4, 6 ಸಂಖ್ಯೆಯ ಕಿಟಕಿಗಳಿರ್ಬೇಕು. ಹಾಗಂತ ಮನೆಯಲ್ಲಿ 10 ಕಿಟಕಿಗಳು ಕೂಡ ಇರಬಾರದು. ಬೆಸ ಸಂಖ್ಯೆಯ ಕಿಟಕಿಗಳು ಇದ್ದಲ್ಲಿ ದಿನಕ್ಕೊಂದು ಸಮಸ್ಯೆಗಳು ಹುಟ್ಕೊಳ್ತಾ ಇರುತ್ತಂತೆ. ಹಾಗಂತ ನಾವು ಹೇಳ್ತಾ ಇಲ್ಲ, ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ನಿಮ್ಮ ಮನೆಯ ಕಿಟಕಿಗಳ ಬಾಗಿಲು ತುಂಬಾ ಸದ್ದು ಮಾಡ್ತಾ ಇದೆಯಾ?
ತಕ್ಷಣವೇ ಅದನ್ನ ರಿಪೇರಿ ಮಾಡಿಸ್ಕೊಂಡ್ಬಿಡಿ. ಯಾಕಂದ್ರೆ ಇದೇ ಸದ್ನಿಂದಾಗಿ ಮನೇಲಿ ನೆಗೆಟಿವ್ ಎನರ್ಜಿ ಹುಟ್ಕೊಳ್ತಾ ಹೋಗುತ್ತೆ. ಆ ನೆಗೆಟಿವ್ ಶಕ್ತಿ ಮನದಲ್ಲಿ ಆವರಿಸ್ಕೊಂಡ್ರೆ ಮುಗ್ದೇ ಹೋಯ್ತು. ಚಿಕ್ಕ ಪುಟ್ಟ ಕಾರಣಕ್ಕೂ ಜಗಳ ಆಗ್ತಾ ಇರುತ್ತೆ. ಹಾಗೂ ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಮನಸ್ತಾಪ ಹೆಚ್ಚಾಗ್ತಾನೆ ಇರುತ್ತೆ. ಮನೇಲಿ ಶಾಂತಿ ಅನ್ನೋದೇ ಇರೋದಿಲ್ಲ. ಆದ್ರಿಂದ ಕಿಟಕಿ ಬಾಗಿಲು ಕರ್ಕಶ ಸದ್ದು ಮಾಡದಂತೆ ನೋಡ್ಕೊಳ್ಳಿ. ಇನ್ನು ಮನೆಯ ಕಿಟಕಿ ಬಾಗಿಲು ಮನೆಯೊಳಗಿನಂತ ತೆರೆದುಕೊಳ್ಳುತ್ತಾ ಅಥವಾ ಹೊರಗಿನಂತ ತೆರೆದುಕೊಳ್ಳುತ್ತಾ ಅದನ್ನು ನೋಡ್ಕೊಳ್ಳಿ. ಕಿಟಕಿ ಬಾಗಿಲು ಸದಾ ಒಳಗಿನತ್ತವೇ ತೆರೆಕೊಳ್ಬೇಕು. ಹೀಗಿದ್ರೆ ನಿಮ್ಮ ಮನೆಯ ಸುತ್ತ ಇರುವಂತಹ ದೈವಿ ಶಕ್ತಿಗಳನ್ನ ಮನೆಯೊಳಗೆ ಬರೋದಕ್ಕೆ ಆಹ್ವಾನ ಕೊಟ್ಟಂತೆ. ವಾಸ್ತು ಪ್ರಕಾರ ಕಿಟಕಿಗಳು ಯಾವಾಗ್ಲೂ ಬಾಗಿಲುಗಳಿಗೆ ವಿರುದ್ಧವಾಗಿರಬಾರದು ಅಂತ ಹೇಳಲಾಗಿದೆ. ಬಾಗಿಲುಗಳು ಈ ರೀತಿ ಇರೋದ್ರಿಂದ ಮನೆಯೊಳಗಡೆ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ. ಹೀಗಾಗಿ ಮನೆಗೆ ಬಾಗಿಲಿಡುವಾಗ ಅದ್ರ ಎದುರಿಗೆ ಕಿಟಕಿಗಳು ಇರಬಾರದು. ಇದು ವೈಜ್ಞಾನಿಕವಾಗಿಯೂ ಸರಿಯಾದ ಪಾಯಿಂಟ್ ಆಗುತ್ತೆ. ಬಾಗಿಲಿನ ಮೂಲಕ ಮನೆಯೊಳಗಡೆ ಬೆಳಕಿರುತ್ತೆ. ಇನ್ನು ಅದೇ ಬೆಳಕು ಬರುವ ಕಡೆಗೆ ಕಿಟಕಿ ಇದ್ದು ಏನ್ ಪ್ರಯೋಜನ ಅಲ್ವಾ? ಮನೆಯ ಕಿಟಕಿಗಳ ಮೇಲೆ ಹಾಗೂ ಕಿಟಕಿ ಬಾಗಿಲುಗಳ ಮೇಲೆ ಯಾವತ್ತೂ ಧೂಳಿರದಂತೆ ನೋಡ್ಕೊಳ್ಳಿ. ಕಾರಣ ಅದೃಷ್ಟ ಲಕ್ಷ್ಮಿ ಕಿಟಕಿ ಮೂಲಕವೂ ಮನೆಯೊಳಗಡೆ ಬರಬಹುದು. ಆದ್ರಿಂದ ಆಕೆ ನಿಮ್ಮ ಮನೆಯೊಳಗೆ ಬರುವಾಗ್ಲೇ ಧೂಳು ಕಾಣಿಸ್ಕೊಂಡಿದ್ದಲ್ಲಿ ಆಕೆ ನಿಮ್ಮ ಮೇಲೆ ಮುನಿಸ್ಕೊಂಡು ದೂರ ಹೋಗ್ಬಿಡ್ತಾಳೆ. ಆದ್ರಿಂದ ಆಕೆಯನ್ನ ಪ್ರಸನ್ನಳಾಗಿ ಇಡೋದಕ್ಕಾದ್ರೂ ಕಿಟಕಿಯನ್ನ ಸ್ವಚ್ಛವಾಗಿಡಿ. ಅಡುಗೆ ಮನೆಯಲ್ಲಿ ಕಿಟಕಿ ದಿಕ್ಕು ಪೂರ್ವ ಅಥವಾ ಉತ್ತರ ದಿಕ್ಕಲ್ಲಿರಬೇಕು. ಗ್ಯಾಸ್ ಇಡುವ ಎದುರುಗಡೆ ಕಿಟಕಿ ಇದ್ರೆ ಒಳ್ಳೆಯದು. ಇನ್ನು ಅಡುಗೆ ಮನೆಯ ಕಿಟಕಿಯನ್ನ ಬೆಳಗ್ಗೆ ಮತ್ತು ಸಂಜೆ ತೆರಿಬೇಕು. ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಉತ್ತಮ ಮಟ್ಟದಲ್ಲಿ ಇರುತ್ತೆ. ನಿಮ್ಮ ಮನೆಯಲ್ಲಿರುವ ಕಿಟಕಿಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಕಿಟಕಿಗಳು ಉತ್ತರ ಮತ್ತು ಪೂರ್ವ ದಿಕ್ಕಲ್ಲಿವೆಯಾ? ಹಾಗಿದ್ದಲ್ಲಿ ಹೆಚ್ಚಿನ ಚಿಂತೆ ಬೇಡವೇ ಬೇಡ. ಕಿಟಕಿಗಳು ಈ ದಿಕ್ಕಲ್ಲಿ ಇದ್ದಿದ್ದೇ ಆದಲ್ಲಿ ಮನೆಗೆ ತುಂಬಾನೇ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಮನೆಯ ಸದಸ್ಯರ ಶ್ರೇಯಸ್ಸಿಗೆ ಈ ದಿಕ್ಕಲ್ಲಿರುವಂತಹ ಕಿಟಕಿಯು ಕಾರಣ ಆಗ್ಬಿಡುತ್ತೆ. ಹಾಗೆಯೇ ಯಾವ ಕಾರಣಕ್ಕೂ ಕಿಟಕಿಗಳನ್ನ ದಕ್ಷಿಣ ದಿಕ್ಕಲ್ಲಿ ಇಡಬಾರದು. ಇದರಿಂದ ಮನೆಯಲ್ಲಿ ಸಮಸ್ಯೆಗಳು ಒಂದೊಂದಾಗಿ ಹುಟ್ಕೊಂಡು ನಿಮ್ಮ ಜೀವನವನ್ನ ಸರ್ವನಾಶ ಮಾಡ್ಬಿಡುತ್ತೆ. ಹಾಗಾದ್ರೆ ಅದಕ್ಕೆ ಪರಿಹಾರ ಏನು ಅಂತೀರಾ? ಅದಕ್ಕೂ ಉತ್ತರ ಈ ವಿಡಿಯೋದಲ್ಲಿದೆ. ಕೆಲವು ಮನೆಗಳಲ್ಲಿ ಒಂದೊಂದು ಕೋಣೆಯಲ್ಲಿಯೂ ಒಂದೊಂದು ರೀತಿಯ ಕಿಟಕಿಗಳನ್ನ ಮಾಡಿಸ್ಕೊಂಡಿರ್ತಾರೆ. ಅದು ನೋಡೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋ ಅನಿಸಿಕೆಯೂ ಆಗಿರುತ್ತೆ. ನೀವು ಕೂಡ ಹಾಗೆ ಮಾಡಬೇಕು ಅನ್ನೋ ಆಲೋಚನೆಯಲ್ಲಿದ್ರೆ ಆ ತಪ್ಪನ್ನ ಮಾಡಬೇಡಿ. ನಿಮ್ಮ ಮನೆಯ ಎಲ್ಲಾ ಕಿಟಕಿಗಳು ಯಾವುದೇ ಬದಲಾವಣೆಗಳಿಲ್ಲದೆ ಒಂದೇ ಗಾತ್ರದಲ್ಲಿರುವಂತೆ ನೋಡ್ಕೊಳ್ಳಿ. ಹಾಗೇನೆ ಕೋಣೆಯು ಪಶ್ಚಿಮ ದಿಕ್ಕಲ್ಲಿ ಕಿಟಕಿಗಳನ್ನ ಹೊಂದಿದ್ರೆ ಪ್ರವೇಶ ದ್ವಾರವು ಉತ್ತರ ದಿಕ್ಕಲ್ಲಿರುವಂತೆ ನೋಡ್ಕೊಳ್ಳಿ. ಮನೆಯಲ್ಲಿರುವಂತಹ ಎಲ್ಲಾ ಕಿಟಕಿಗಳ ಗಾತ್ರವು ಅಗಲದಲ್ಲಿ ಬದಲಾಗಬಹುದು, ಆದ್ರೆ ಎತ್ತರದಲ್ಲಿ ಅಲ್ಲ ಅನ್ನೋದನ್ನ ಮರಿಬೇಡಿ. ವಾಸ್ತು ಪ್ರಕಾರ ಮನೆಯ ಊಟದ ಕೋಣೆಯಲ್ಲಿರುವಂತಹ ಕಿಟಕಿಗಳು ಸ್ವಲ್ಪ ದೊಡ್ಡದಾಗಿರಬೇಕು ಮತ್ತು ಆ ಕೋಣೆಯಲ್ಲಿರುವಂತಹ ಕಿಟಕಿಗಳು ಪೂರ್ವ, ಉತ್ತರ ಅಥವಾ ಈಶಾನ್ಯ ದಿಕ್ಕಲ್ಲಿದ್ರೆ ಆ ಮನೆಗೆ ಸಮೃದ್ಧಿ, ಪ್ರಗತಿ ಮತ್ತು ಮನೆಯಲ್ಲಿದ್ದವರ ಆರೋಗ್ಯ ಉತ್ತಮವಾಗಿರುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಕೊನೆಯದಾಗಿ ಕೆಲವ್ರ ಮನೆಯಲ್ಲಿ ಕಿಟಕಿಗಳು ದಕ್ಷಿಣ ದಿಕ್ಕಿನತ್ತ ಇರುತ್ತೆ. ಈ ದಿಕ್ಕಲ್ಲಿ ಕಿಟಕಿಗಳು ಇರಲೇಬಾರದು ಅಂತ ಹೇಳಲಾಗಿದೆ. ಹಾಗಂತ ಈಗ ಅದನ್ನ ಅಲ್ಲಿಂದ ಕಿತ್ತಿಡೋದಕ್ಕೆ ಅಸಾಧ್ಯ. ಅದಕ್ಕೇನ್ ಪರಿಹಾರ ಗೊತ್ತಾ? ಆ ಕಿಟಕಿಗಳನ್ನ ಪದರೆಗಳಿಂದ ಮುಚ್ಚಿಬಿಡಿ. ಹೀಗೆ ಮಾಡೋದ್ರಿಂದ ಸೂರ್ಯನ ಬೆಳಕು ದಕ್ಷಿಣ ದಿಕ್ಕಿನಿಂದ ಪ್ರವೇಶಿಸೋದಿಲ್ಲ. ಇದರಿಂದ ಯಾವುದೇ ರೀತಿಯ ಋಣಾತ್ಮಕ ಶಕ್ತಿ ಮನೆಯೊಳಗಡೆ ಬರೋದಿಲ್ಲ. ಋಣಾತ್ಮಕ ಶಕ್ತಿ ದೂರ ಆಗ್ಬಿಟ್ರೆ ಅರ್ಧಕ್ಕರ್ಧ ಸಮಸ್ಯೆಗಳೇ ದೂರ ಆದ ಹಾಗೆ ಲೆಕ್ಕ.